ನಮಸ್ಕಾರ ಸ್ನೇಹಿತರೆ, ವೇದ ಮಕರಂದಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2024-25 ಶ್ರೀ ಕ್ರೋಧಿ ನಾಮ ಸಂವತ್ಸರದ ಮಿಥುನ ರಾಶಿಯವರ ರಾಶಿ ಫಲಗಳನ್ನು ನೋಡೋಣ. ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ಮಿಥುನ ರಾಶಿಯವರ ರಾಶಿ ಫಲಗಳನ್ನು ಪಂಚಾಂಗದಲ್ಲಿ ಯಾವ ರೀತಿಯಾಗಿ ವಿವರಿಸಿದ್ದಾರೆ ನೋಡೋಣ ಬನ್ನಿ. ಈ ವರ್ಷ ಮಿಥುನ ರಾಶಿಯವರಿಗೆ ವರ್ಷಾರಂಭದಲ್ಲಿ ಗುರು ಶುಭ ಫಲದಾಯಕನಾಗಿದ್ದರೂ ಸಹ ಅನಂತರದಲ್ಲಿ ಗುರು ಅಶುಭದಾಯಕನಾಗಿರ್ತಾರೆ. ಶನಿ ವರ್ಷಪೂರ್ತಿ ಅಶುಭ ಸ್ಥಾನದಲ್ಲಿ ಇರೋದ್ರಿಂದ ಶುಭ ಅಶುಭಗಳ ಮಿಶ್ರ ಫಲಗಳನ್ನು ಕಾಣಬಹುದು. ವರ್ಷಾರಂಭದಲ್ಲಿ ಆರೋಗ್ಯ ಸುಧಾರಣೆ, ದೇವತಾ ದರ್ಶನದಿಂದ ನೆಮ್ಮದಿ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಯತ್ನ ಸಫಲ, ಸೇವಕ ವರ್ಗದಿಂದ ಸಹಾಯ, ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ ಕಂಡುಬಂದರೂ ಅನಂತರ ಅನಾರೋಗ್ಯ, ಕುಟುಂಬದಲ್ಲಿ ವಿರಸ, ಮನಸ್ಸಿಗೆ ನಾನಾ ಚಿಂತೆ, ಬಂಧು ದ್ವೇಷ, ಪ್ರಯಾಣದಲ್ಲಿ ತೊಂದರೆ, ಆರ್ಥಿಕ ಮುಗ್ಗಟ್ಟು, ಕಾರ್ಯವಿಘ್ನ, ಕೃಷಿಯಲ್ಲಿ ಅಲ್ಪ ಫಲ, ಸರ್ಕಾರಿ ವ್ಯವಹಾರಗಳಲ್ಲಿ ವಿಘ್ನ ಮೊದಲಾದ ಫಲಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಈ ವರ್ಷ ಮಿಥುನ ರಾಶಿಯವರ ಆದಾಯ 5 ಆಗಿದ್ರೆ ವ್ಯಯ ಕೂಡ 5 ಆಗಿರುತ್ತೆ. ಇದು ಮಿಥುನ ರಾಶಿಯವರ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ರಾಶಿಫಲ ಆಗಿರುತ್ತೆ. ಕಟಕ ರಾಶಿಯ ರಾಶಿಫಲದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.